ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ನವೀನ್ ಕಲಾವಿದ. ಆ್ಯಕ್ಚುಲಿ ತುಂಬ ವರ್ಷಗಳಾಯಿತು ವಿಡಿಯೋ ಮಾಡಿ. ಸ್ವಲ್ಪ ಕಾರಣಾಂತರಗಳಿಂದ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಹಾಗೆ ತುಂಬ ಕರೆಗಳು ಬಂದಿದೆ. ಒಂದು ನಂಬರ್ ಕೊಟ್ಟಿದ್ದರಿಂದ ತುಂಬ ಜನಕ್ಕೆ ಹೆಲ್ಪ್ ಆಗಿದೆ. ಹಾಗೆ ತುಂಬ ಜನ ಮೋಸ ಹೋಗಿದ್ದಾರೆ. ಮೋಸ ಹೋಗಿ ಕೊನೆಗೆ ಫೋನ್ ಮಾಡಿ ಸಾಲ್ವ್ ಮಾಡ್ಕೊಂಡಿದ್ದಾರೆ. ಒಂದಷ್ಟು ಕನ್ಫರ್ಮೇಷನ್ಸ್ ತೊಗೊಂಡಿದ್ದಾರೆ. ತುಂಬ ಜನ ನಿಮ್ಮಲ್ಲೇ ಇದ್ದೀರಾ. ಇನ್ನೊಂದೇನು ಅಂತಂದರೆ, ತಮ್ನೈಲಲ್ಲಿ ಹೇಳಿರೋ ಹಾಗೇನೆ 1 ಗ್ರಾಮ್ ಚಿನ್ನ 10,000 ಆಗುತ್ತಾ? ಆಗಲ್ವಾ? ಸ್ವಲ್ಪ ಅದ್ರ ಬಗ್ಗೆ ಒಂದು ಸ್ವಲ್ಪ ವಿವರಣೆ ತಿಳ್ಕೊಬೇಕು ಅಂತಾನೆ ಈ ಒಂದು ವಿಡಿಯೋ ಮಾಡಿದ್ದೀನಿ. ಕೊನೆವರೆಗೂ ನೋಡಿ, ನಿಮ್ಗೆ ಗೊತ್ತಾಗುತ್ತೆ ಹೇಗೆ ಒಂದು ಇನ್ಕ್ರೀಸ್ ಆಗಿದೆ ನಮ್ಮ ಒಂದು ಚಿನ್ನದ ಬೆಲೆ ಅಂತ ನಿಮಗೆ ವಿವರಣೆಯಾಗಿ ಹೇಳ್ತೀನಿ. ಬನ್ನಿ ನೋಡೋಣ. ಈಗ ಪಕ್ಕದಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. ಹತ್ತತ್ರ ನಮ್ಗೆ 1 ಮಂತ್ ಬ್ಯಾಕು, ಜಸ್ಟ್ 1 ಮಂತ್ ಬ್ಯಾಕು ಜಾನ್ವರಿಯಲ್ಲಿ ನಮ್ಗೆ ಇದ್ದಿದ್ದ ಬೆಲೆ ಬಂದ್ಬಿಟ್ಟು 7,944. ಅಂದ್ರೆ ನಾನು ಹೇಳ್ತಾ ಇರೋದು ಮೇನ್ ಆಗಿ 24 ಕ್ಯಾರೆಕ್ಟರ್ ಹೇಳ್ತಾ ಇರ್ತೀನಿ. ನೀವು ಕ್ಯಾಲ್ಕುಲೇಷನ್ ಮಾಡ್ಕೋಬಹುದು 22ಗೆ. ಅದು ಏನೂ ಇಲ್ಲ, ನಿಮ್ಗೆ 7,944 ಇಂಟು 91.6 ಬಾರ್ 100 ಅಂತ ಹೊಡೆದ್ರೆ ನಿಮ್ಗೆ ಕ್ಯಾಲ್ಕುಲೇಷನ್ ಸಿಕ್ಬಿಡುತ್ತೆ ಅದು ಎಷ್ಟು ಪ್ರೈಸ್ ಇತ್ತು ಅಂತ. ಓಕೆ, ನಾನು ಏನೇ ಕ್ಯಾಲ್ಕುಲೇಷನ್ ಮಾಡಿದ್ರು 24 ಕ್ಯಾರೆಕ್ಟರ್ ಗೋಲ್ಡ್ಗೆ ಕ್ಯಾಲ್ಕುಲೇಷನ್ ಮಾಡ್ತೀನಿ. ಬಿಕಾಸ್ ಯಾಕಂದ್ರೆ ಬೆಲೆ ಇರೋದೇ 24 ಅಲ್ಲಿ. 22 ಏನಿದ್ರು ನಾವು ಕ್ಯಾಲ್ಕುಲೇಟ್ ಮಾಡಿ ನಾವು ಅದಕ್ಕೆ ಒಂದು 916 ಬೆಲೆ ಕಟ್ತೀವಿ ಹೊರತು ನೀವು ಯಾವತ್ತೇ ಚೆಕ್ ಮಾಡ್ಬೇಕಂದ್ರೂ 24 ಅಲ್ಲೇ ಚೆಕ್ ಮಾಡಿ. 24 ಅಲ್ಲಿ ಚೆಕ್ ಮಾಡಿ ನೀವೇ ಕ್ಯಾಲ್ಕುಲೇಟ್ ಮಾಡಿ. ಆವಾಗ ನಿಮ್ಗೆ ಗೊತ್ತಾಗುತ್ತೆ ಚಿನ್ನದ ಬೆಲೆ ಎಷ್ಟಿದೆ ಅಂತ. ಅದು 916 ಆಗಿರ್ಬೋದು, ಅಥವಾ 85 ಆಗಿರ್ಬೋದು, ಅಥವಾ 75 ಕೂಡ ಆಗಿರ್ಬೋದು. ಹಾಗೆ ನೀವು ನೋಡ್ತಾ ಇದ್ದೀರಾ 1 ಮಂತ್ಗೆ, ಅದು ಜಸ್ಟ್ 1 ಮಂತ್ಗೆನೆ ನಮ್ಗೆ ಸಿಕ್ಕಾಪಟ್ಟೆ ಇಂಕ್ರಿಮೆಂಟ್ ಆಗಿದೆ. ಹತ್ತತ್ರ 8,740 ರೂಪಾಯಿ. ಹಂಗಂದ್ರೆ ತುಂಬಾ ಜನಕ್ಕೆ ಶಾಕು ಆಗಿರುತ್ತೆ. ಯಾಕಂದ್ರೆ ಬಿಫೋರ್ ನಾವು ತಗೋಬೇಕಾದ್ರೆ ಸರ್ ಈಗ 7,900 ಇದ್ದಾಗ ತಗೊಂಡೆ, ಈಗ ನೋಡಿದ್ರೆ 8,740 ರೂಪಾಯಿ. ಆಕ್ಚುಲಿ ಹೇಳ್ಬೇಕಂದ್ರೆ ಈ ಒಂದು ಮಂತ್ ಅಲ್ಲೇ ಒಂದು ಮಿರಾಕಲ್ ಆಗಿದೆ. ಓಕೆ, ಅದು ನೆಕ್ಸ್ಟ್ ಇರುತ್ತಾ ಇಲ್ವಾ ಅನ್ನೋದು ನಾವು ಚೆಕ್ ಮಾಡ್ಬೇಕಾಗುತ್ತೆ. ಬಿಕಾಸ್ ಏನ್ ಹೇಳ್ಬೇಕಂದ್ರೆ ಚಿನ್ನದಲ್ಲಿ ಯಾರು ನಿಖರವಾಗಿ ಹೇಳಕ್ಕಾಗಲ್ಲ. ಬಿಕಾಸ್ ಯಾವಾಗ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಹೋಗುತ್ತೆ, ನಾನು ಹಳೆ ವಿಡಿಯೋ ತುಂಬಾ ಸತಿ ಹೇಳಿದ್ದೀನಿ, ಯಾವಾಗ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಹೋಗುತ್ತೆ ಅವಾಗ ಬೆಲೆ ಏರಿಕೆ ಆಗ್ತಾನೆ ಇರುತ್ತೆ. ಕಂಪೇರ್ ಟು ಚಿನ್ನ ಆಗ್ಲಿ ಅಥವಾ ಬೆಳ್ಳಿನೇ ಆಗ್ಲಿ. ಬೆಳ್ಳಿ ಮೊದಲೆಲ್ಲ ನಮ್ಗೆ ಫಸ್ಟ್ 75, 70, 50 ಇತ್ತು. ಈಗ 100 ರೂಪಾಯಿ ಗಂಟ ಆಗಿದೆ. ಈಗ ನಾವು ಲಾಸ್ಟ್ ಟೈಮ್ ಎಲ್ಲ ನೋಡಕ್ ಹೋದ್ರೆ ಬರೀ ಇವಾಗ ಈಗ ಪ್ರೆಸೆಂಟ್ ಮೊದಲು 100 ರೂಪಾಯಿ ಆಗಿದ್ದು ಈಗ ಒಂದು 2 ಮಂತ್ಸ್ ಅಲ್ಲಿ ನಮ್ಗೆ ಹತ್ತತ್ರ 92 ಸಮಥಿಂಗ್ ಏನೋ ಇದೆ ಈಗ ಪ್ರೆಸೆಂಟ್ 1 ಗ್ರಾಮ್ಗೆ. ಓಕೆ, ಸೊ ಆ ತರ ಚೇಂಜಸ್ ಆಗ್ತಾನೆ ಇರುತ್ತೆ. ಇದರಿಂದ ಇದು ಏನಕ್ಕೆ ಈ ಟೈಮಲ್ಲೇ ಜಾಸ್ತಿ ಆಗಿದೆ ಅಂತ ಹೋದ್ರೆ, ನೋಡ್ತಾ ಹೋದ್ರೆ ವಸಂತ ಮಾಸ ಅಂದ್ರೆ ವಸಂತ ಕಾಲ, ಲೈಕ್ ಏನೇ ಯಾವ್ದಾರ ಒಂದು ಮದುವೆಗಳಾಗಿರ್ಬೋದು, ಗುರುಪ್ರವೇಶಗಳಾಗಿರ್ಬೋದು, ಇದೆಲ್ಲ ಈ ಟೈಮಲ್ಲಿ ನಡೆಯುತ್ತೆ. ಸೊ ಈ ಟೈಮಲ್ಲಿ ಜಾಸ್ತಿ ಎಷ್ಟೇ ವರ್ಷ ನಾವು ಕ್ಯಾಲ್ಕುಲೇಷನ್ ಮಾಡ್ತಾ ಹೋದ್ರು ನಮ್ಗೆ ಈ ಟೈಮಲ್ಲೇ ತುಂಬಾ ಪೀಕ್ ಲೆವೆಲ್ಗೆ ಹೋಗುತ್ತೆ. ವಾಪಸ್ ಇಳಿಯುತ್ತೆ ಅಂದ್ರೆ ಸ್ವಲ್ಪ ಕಡಿಮೆ ಇಳಿಯುತ್ತೆ, ನಿಮ್ಗೆ ಜಾಸ್ತಿ ಇಳಿಯಲ್ಲ. ಓಕೆ, ಒಂದು 8,700 ಇದೆ ಅಂತ ಅಂದ್ರೆ ನಿಮ್ಗೆ 8,500, 300 ಗಂಟ ಬರ್ಬೋದೇ ಹೊರತು ಬಿಲೋ 8,000 ಹೋಗಲ್ಲ, ಅದಂತೂ ಹೇಳ್ಬೋದು. ಆಮೇಲೆ ಇನ್ನೊಂದೇನು ಅಂತಂದ್ರೆ, ಮೇನ್ ಇದೇ ಒಂದು ವರ್ಷದಲ್ಲಿ ಯಾವ ತರ ಬದಲಾವಣೆ ಆಗಿದೆ ಅಂತ ಒಂದು ನಮ್ದು ಕ್ಯಾಲ್ಕುಲೇಷನ್ ನೋಡ್ತಾ ಹೋಗೋಣ. ಲಾಸ್ಟ್ ಇಯರ್ 2024 ಅಲ್ಲಿ 8th ಫೆಬ್, ಓಕೆ, 2024 ಅಲ್ಲಿ ನಮ್ಗೆ ಚಿನ್ನದ ಬೆಲೆ ಇದ್ದಿದ್ದು 6,437 ರೂಪಾಯಿ. ಸೊ 6,437, ಅದೇ ಏಪ್ರಿಲ್ಗೆ ಎಷ್ಟಾಗೋಯ್ತು ಅಂತಂದ್ರೆ 7,577. ನಿಯರ್ ಟು ನಿಯರ್ 1,000 ರೂಪಾಯಿ ಜಾಸ್ತಿ ಆಗೋಗಿದೆ. ಎಷ್ಟು ಮಂತ್ ಅಲ್ಲಿ? ಜಸ್ಟ್ ಒಂದು 3-4 ಮಂತ್ಸ್ ಅಲ್ಲೇ 1,000 ರೂಪಾಯಿ ಜಾಸ್ತಿ ಆಗ್ಬಿಟ್ಟಿದೆ. ಆಮೇಲೆ ಏನಾಗಿದೆ, ಅಕ್ಟೋಬರ್ಗೆ 8,200 ಆಸ್ ಇಟ್ ಈಸ್. ನೀವು ಜಾನ್ವರಿಗೆ ಬಂತು ಅಂದ್ರೆ ಈಗ ಬೆಲೆ ಇದ್ದಿದ್ದು 8,450 ಇತ್ತು. ಓಕೆ, ಜನವರಿಲಿ. ಈ ಫೆಬ್ರವರಿಲಿ ನಿಮ್ಗೆ ಇನ್ನೂ ಪೀಕ್ ಆಗೋಯ್ತು. ಲೈಕ್ ಹೇಳ್ಬೇಕು ಅಂದ್ರೆ ಈ ಒಂದು ವಾರದ ಗ್ಯಾಪ್ ಅಲ್ಲೇನೆ ನಮ್ಗೆ ತುಂಬಾ ಏರ್ಬಿಡ್ತು ಬೆಲೆ. ಲೈಕ್ 1 ಮಂತ್ ಬ್ಯಾಕ್ ತಗೊಂಡವ್ರು ಕೂಡ ತುಂಬಾ ಕಡಿಮೆ ತಗೊಂಡಿದ್ದಾರೆ. ಓಕೆ, ಚಿನ್ನನ ಆ ತರ ಹೋಲಿಸ್ತಾ ಹೋದ್ರೆ ನಮ್ಗೆ 2,000 ಜಾಸ್ತಿ ಆಗಿದೆ. ಅಂದ್ರೆ ಕಂಪೇರ್ ಟು ಲಾಸ್ಟ್ ಇಯರ್ 2024 ಫೆಬ್ರವರಿಗೆ ಇದ್ದಿದ್ದ ಬೆಲೆ 8ನೇ ತಾರೀಕಲ್ಲಿ ಇದ್ದಿದ್ದ ಬೆಲೆ ಈ 8ನೇ ತಾರೀಕಿಗೆ 2,000 ಗಿಂತ ಜಾಸ್ತಿನೇ ಆಗಿದೆ ಬೆಲೆ. ಸೊ ಒಂದ್ ಲೆಕ್ಕದಲ್ಲಿ ಹೇಳ್ಬೇಕಂದ್ರೆ
ಗೋಲ್ಡ್ ಹಿಸ್ಟ್ರಿಲೇ ಇದೊಂದು ಪರ್ಸೆಂಟೇಜ್ ಹೈಯೆಸ್ಟ್ ಪರ್ಸೆಂಟ್